ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ತಶ್ವಿನ್ ಇನ್ಫೋ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತು ಒಂದು ಸಖತ್ತಾಗಿರೋಂತಹ ಚಿಕನ್ದು ಡಿಶ್ ತೋರಿಸ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಮಸಾಲ ರೆಡಿ ಮಾಡ್ಕೊಬೇಕು. ಅದಕ್ಕೆ ಆಯಿಲ್ ಏನೂ ಬೇಡ, ಹಾಗೆ ಪ್ಲೇನಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಪುದೀನ ಹಾಕಿಬಿಟ್ಟು ಸ್ವಲ್ಪ ಈ ಥರ ಡ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಇದಿಷ್ಟನ್ನು ಹೀಗೆ ಲೈಟಾಗಿ ಬಾಡಿಸ್ಕೋಬೇಕು. ಈ ಥರ ಲೈಟಾಗಿ ಇದನ್ನು ಎಲ್ಲ ಫುಲ್ಲು ಬಾಡಿಸ್ಕೊಂಡು ಇದನ್ನು ಈಗ ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಅದು ಸ್ವಲ್ಪ ತಣ್ಣಗಾಗ್ತಾ ಇರಲಿ. ಹಾಗೆ ಇದಕ್ಕೆ ಈಗ ಮತ್ತೆ ನಾನು ಏನು ಮಾಡ್ತಾಯಿದ್ದೀನಿ, ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಸಬ್ಬಸಿಗೆ ಸೊಪ್ಪನ್ನ ನಾನು ಇಲ್ಲಿ ಬಿಸಿ ಮಾಡಿ ಆಯಿತು, ಅದನ್ನು ತೆಗೆದಿಟ್ಕೊಂಡೆ. ಹಾಗೆ ಈಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಆಯಿತು. ಇದನ್ನು ಎಲ್ಲ ನೀಟಾಗಿ ಹಾಗೆ ಇದು ಮಾಡ್ಕೋಬೇಕು. ಈಗ ಪಾಲಕ್ ಸೊಪ್ಪು ಹಾಕಿಬಿಟ್ಟು ಇದನ್ನು ಸಹ ನಾನು ಇಲ್ಲಿ ಲೈಟಾಗಿ ಬಾಡಿಸ್ಕೊತಾ ಇದ್ದೀನಿ, ನೋಡ್ತಿರ್ಬೋದು. ಈಗ ಇದನ್ನು ನಾನು ತೆಗೆದು ಪಕ್ಕದಲ್ಲಿ ಇಟ್ಕೋತೀನಿ. ಅದೆಲ್ಲ ತಣ್ಣಗಾಗಬೇಕು, ಅದು ಇದು ಮಾಡ್ಕೊಳ್ಳೋದಕ್ಕೆ, ಗ್ರೈಂಡ್ ಮಾಡೋದಕ್ಕೆ. ಈಗ ಟೊಮೊಟೊ ಮತ್ತು ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದು ಸಹ ಸ್ವಲ್ಪ ಬಾಡಿಸ್ಕೊಂಡಾಯಿತು. ಈಗ ಇದನ್ನು ತೆಗೆದು ಇಲ್ಲಿ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ಈಗ ಮತ್ತೆ ನಾನಿಲ್ಲಿ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಗೋಡಂಬಿನ ಹಾಕಿದ್ದೀನಿ. ಅದು ಸಹ ಫ್ರೈ ಮಾಡಾಯಿತು. ಈಗ ನಾನಿಲ್ಲಿ ಪಲಾವ್ ಎಲೆ ಹಾಕಿದ್ದೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಿಷ್ಟು ನಾನಿಲ್ಲಿ ಸ್ವಲ್ಪ ಲೈಟಾಗಿ ಬಾಡಿಸ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಮತ್ತೆ ನಾನಿಲ್ಲಿ ಇವಾಗ ಸ್ವಲ್ಪ ಕಾಳು ಮೆಣಸು ಹಾಕೋಬೇಕಾಗತ್ತೆ. ಕಾಳು ಮೆಣಸು ಹಾಕೋತಾ ಇದ್ದೀನಿ ನಾನಿಲ್ಲಿ, ನೋಡ್ತಿದ್ದೀರಲ್ಲ. ಕಾಳು ಮೆಣಸನ್ನ ಹಾಕ್ಕೊಂಡು ಲೈಟಾಗಿ ನೀಟಾಗಿ ಬಾಡಿಸ್ಕೊತೀನಿ. ಹಾಗೆ ಇಲ್ಲಿ ಸ್ವಲ್ಪ ಚಕ್ಕೆ ಮತ್ತು ಲವಂಗನೂ ಸೇರಿಸ್ಕೋಬೇಕು ಸ್ಮೆಲ್ಲಿಗೋಸ್ಕರ. ಸೊ ಇದನ್ನೆಲ್ಲ ನೀಟಾಗಿ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಚಕ್ಕೆ ಮತ್ತು ಲವಂಗ ಹಾಕಾಯಿತು. ಇದನ್ನು ಚೆಂದ ಮಾಡಿ ಈಗ ಒಂದು ರೌಂಡ್ ಮತ್ತೆ ಫ್ರೈ ಮಾಡಾಯಿತು. ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿನೂ ಹಾಕ್ಕೋಬೇಕು ನೀವು. ಖಾರಕ್ಕೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ, ತುಂಬ ಖಾರ ಎಲ್ಲ, ಹಾಗಾಗಿ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೆ. ಈಗ ನೀವು ಇದನ್ನು ರುಬ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಇನ್ನೊಂದು ಕಡೆಯಲ್ಲಿ ಪ್ಯಾನ್ಗೆ ಎಣ್ಣೆ ಹಾಕಿಬಿಟ್ಟು ಇಲ್ಲಿ ಲೈಟಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಹೇಳ್ತಿದ್ದೀನಲ್ಲ, ಗ್ರೀನ್ ಚಿಲ್ಲಿ ಚಿಕನ್ನು ಸಖತ್ತಾಗಿರುತ್ತೆ. ಈಗ ನಾನಿಲ್ಲಿ ಬೇರೆ ಎಲ್ಲ ಏನೂ ಮಸಾಲಾಗೆ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಆಯಿಲ್ಗೆ ನಾನಿಲ್ಲಿ ಆನಿಯನ್ ಹಾಕೋತಾ ಇದ್ದೀನಿ. ಆನಿಯನ್ನ ಬಾಡಿಸ್ಕೋಬೇಕು. ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ಮು, ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ ಮತ್ತು ಕರಿಬೇವು ಸಹ ಇಟ್ಕೊಂಡಿದ್ದೀನಿ. ಅಲ್ಲೇನು ಗ್ರೈಂಡ್ ಮಾಡ್ಕೊಂಡ್ವಲ್ಲ ನಾನು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ನಲ್ಲ, ಅದು ಖಾರ ಇರಲಿಲ್ಲ, ಹಾಗಾಗಿ ಅಷ್ಟೊಂದು ಸೇರಿಸ್ಕೊಂಡಿದ್ದೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನಿಲ್ಲಿ ಇದಕ್ಕೆ ಲೈಟಾಗಿ ಇದನ್ನೆಲ್ಲ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡೆ, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಟೊಮೊಟೊನ. ಈಗ ಇದು ಲೈಟಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಚಿಕನ್ ಹಾಕೋತೀನಿ. ತುಂಬ ಫಾಸ್ಟಾಗಿ, ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ದಯವಿಟ್ಟು ನಮ್ಮ ತಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಬೇಕು, ಇಲ್ಲ ಅಂದರೆ ನಿಮಗೆ ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಹಾಗಾಗಿ ಮೊದಲಿಂದ ಕೊನೆವರೆಗೂ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚೆನ್ನಾಗಿತ್ತು ಅಂತಲೇ ಏನೋ ನಿಮ್ಗೆ ಅನಿಸಿದ್ದು ಕಮೆಂಟ್ ಮೂಲಕ ತಿಳಿಸಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈಗ ನೋಡ್ತಿದ್ರಲ್ಲ, ಈಗ ನಾನಿಲ್ಲಿ ಚಿಕನ್ ಹಾಕಿಬಿಟ್ಟು ಚೆಂದ ಮಾಡಿ ಈ ಥರ ಬಾಡಿಸ್ಕೊತೀನಿ. ಈ ಥರ ನೀಟಾಗಿ ಮಾಡಿ ನೀವು ತಿರುಗಿಸ್ಕೊಂಡು ಬಾಡಿಸ್ಕೊಳ್ಳಿ. ಎಲ್ಲ ಒಂದು ರೌಂಡ್ ಮಿಕ್ಸಪ್ ಮಾಡ್ಕೊಳ್ಳೋಣ. ಈ ಥರ ನೀವು ಯಾರು ಟ್ರೈ ಮಾಡಿಲ್ಲ ಅಂದ್ಕೊತೀನಿ. ಈ ಥರ ಎಲ್ಲ ಸೊಪ್ಪುಗಳನ್ನ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಆಯಿಲಲ್ಲಿ ಫ್ರೈ ಮಾಡಬಾರ್ದು, ಹಾಗೆಯೇ ಫ್ರೈ ಮಾಡೋದ್ರಿಂದ ಟೇಸ್ಟು ಸಖತ್ತಾಗಿರುತ್ತೆ. ಸೊ ಖಂಡಿತ ಒಂದು ಸತಿ ಎಲ್ಲ ಮನೇಲಿ ಟ್ರೈ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೋಡ್ತಿದ್ರಲ್ಲ, ಈಗ ಇದು ಒಂದು ರೌಂಡ್ ಎಲ್ಲ ಮಿಕ್ಸಪ್ ಮಾಡ್ಕೊಂಡಿದ್ದೀನಿ. ಈ ಥರ ಇದಕ್ಕೆ ಇವಾಗ ನಾನು ಈ ಥರ ಎಲ್ಲ ತಿರುಗಿಸ್ಕೊಂಡು ಸ್ವಲ್ಪ ಲೈಟಾಗಿ ಬೇಯಬೇಕಲ್ವಾ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿಣದ ಪುಡಿನೂ ಸೇರಿಸ್ಕೊಂಡು ಈ ಥರ ನೀಟಾಗಿ ಮುಚ್ಚಳ ಮುಚ್ಚಿಬಿಟ್ಟು ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಂಡು ಮತ್ತೊಂದು ರೌಂಡ್ ನಾನು ತೆಗೆದು ಇವಾಗ ನಿಮಗೆ ತಿರುಗಿಸಿ ತೋರಿಸ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದೆ ನೋಡಿ, ಕ್ಲೀನಾಗಿ ಬೇಯ್ತಾ ಇದೆ ಚಿಕನ್ನು. ಸೊ ಸ್ವಲ್ಪ ಚೆಂದ ಬೆಂದಾದಮೇಲೆ ನಾವು ಅದು ಗ್ರೈಂಡ್ ಮಾಡಿದಿತ್ತಲ್ಲ ಪೇಸ್ಟು, ಗ್ರೀನ್ ಮಸಾಲಾನ ಇದಕ್ಕೆ ಮಿಕ್ಸ್ ಮಾಡ್ಬೋದು. ಈ ಥರ ಈಗ ನೀಟಾಗಿ ಸ್ವಲ್ಪ ಚಿಕನ್ ಬೆಂದಾದಮೇಲೆ ನಾವು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಬೇಕು. ಅದೇ ಚಿಕನ್ನೇ ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಮತ್ತೆ ಎಕ್ಸ್ಟ್ರಾ ನೀರೆಲ್ಲ ಏನು ಹಾಕೋದು ಬೇಡ. ಫುಲ್ಲು ಡ್ರೈ ಬೇಕು ಅಂದರೆ ನೀವು ಏನೂ ನೀರು ಹಾಕಬಾರ್ದು, ಹಿಂಗೇ ಮಾಡ್ಕೊಬೇಕು. ಲೈಟಾಗಿ ಗ್ರೇವಿ ಬೇಕಂದರೆ ನೀವೇನದು ಗ್ರೈಂಡ್ ಮಾಡಿರ್ತೀರಲ್ಲ ಅಲ್ಲೊಂಚೂರು ನೀರು ಹಾಕ್ಕೊಂಡ್ರೆ ನಡೆಯುತ್ತೆ. ಸೊ ಈಗ ಇದು ಚಿಕನ್ನು ಕಂಪ್ಲೀಟಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಸೇರಿಸ್ತೀನಿ.
ರೆಡ್ ಚಿಲ್ಲಿ ಪೌಡರ್ ಹಾಕೋತೀನಿ. ಹಾಗೆ ಧನಿಯಾ ಪೌಡರ್ ಒಂದು ಚೂರು ಹಾಕೋತೀನಿ ಅಷ್ಟೇ, ಜಾಸ್ತಿ ಹಾಕ್ಕೊಳ್ಳೋದಿಲ್ಲ. ನೋಡ್ತಿದ್ದೀರಲ್ಲ, ಇದಕ್ಕೆ ಇಲ್ಲಿ ಈಗ ನೀಟಾಗಿ ಸ್ವಲ್ಪ ಹಾಕಾಯಿತು. ನಾನು ಹಾಗೆ ಇಲ್ಲಿ ಸ್ವಲ್ಪ ಸೋಂಪು ಕಾಳನ್ನ ಪೌಡರ್ನು ಹಾಕ್ತಾ ಇದ್ದೀನಿ. ಸೋಂಪು ಪೌಡರು ಅದು ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ, ಹಾಗಾಗಿ ಅದು ಮೂರನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ತಿರ್ಗಿಸ್ಕೊಳ್ಳೋಣ ಒಂದು ರೌಂಡು. ಈ ಥರ ಈಗ ಒಂದು ರೌಂಡ್ ಮಿಕ್ಸ್ ಮಾಡಾದಮೇಲೆ ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ. ಈಗ ಇದಕ್ಕೆ ನಾನು ಗ್ರೈಂಡ್ ಮಾಡಿರುವಂತಹ ಪೇಸ್ಟ್ನ ಮಿಕ್ಸಿ ಮಾಡಿದ್ವಲ್ಲ, ಆ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿದು ಮಸಾಲಾನ, ಈ ಗ್ರೀನ್ ಮಸಾಲ ಹಾಕಿ ಈಗ ಎಲ್ಲ ಒಂದು ರೌಂಡು ಮಿಕ್ಸಪ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಸಬ್ಬಸ್ಗೆ, ಪುದೀನ, ಕೊತ್ತಂಬರಿ ಮತ್ತು ಪಾಲಕ್ಕು ಎಲ್ಲನೂ ಇಲ್ಲಿ ನಾವು ಮಿಕ್ಸ್ ಮಾಡಿರೋದ್ರಿಂದ ಟೇಸ್ಟ್ ಅಂತೂ ಅಲ್ಟಿಮೇಟ್ ಇರುತ್ತೆ. ಗೋಡಂಬಿನೂ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ದಯಮಾಡಿ ಎಲ್ಲರೂ ಸಹ ಒಂದ್ಸತಿ ಟ್ರೈ ಮಾಡಬೇಕು ಈ ರೆಸಿಪಿನ. ಖಂಡಿತ ಟ್ರೈ ಮಾಡಿ ಅಂತ ನಿಮಗೆ ಹೇಳ್ತೀನಿ. ಈ ಥರ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಹಾಗೆ ಇದಕ್ಕೆ ನಾನಿಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹುಳಿ ಬೇಕಲ್ವ, ಹುಳಿಗೆ ನಾನಿಲ್ಲಿ ಕಂಪ್ಲೀಟಾಗಿ ಒಂದು ಲಿಂಬೆಹಣ್ಣು ಹಾಕೋತೀನಿ. ನೀವು ಸಹ ಒಂದು ಲಿಂಬೆಹಣ್ಣು ಹಾಕೋಬೇಕಾಗುತ್ತೆ. ಈಗ ಅರ್ಧ ಹಾಕಿದರೆ ಸಾಕಾಗಲ್ಲ, ಒಂದು ಕಂಪ್ಲೀಟಾಗಿರುವಂತಹ ಲೆಮನ್ ಸೇರಿಸ್ಕೊಳ್ಳಿ ಈ ಥರ. ಸೊ ಉಪ್ಪುನ ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತು ಜಾಸ್ತಿ ಹಾಕೊಂಡ್ಬಿಡ್ಬಿಡಿ. ನೋಡಿ, ಈ ಥರ ಲಿಂಬೆಹಣ್ಣು ನಾನು 2 ಲಿಂಬೆಹಣ್ಣು ನೀಟಾಗಿ ಹಿಂಡ್ತಾ ಇದ್ದೀನಿ. ಇದಕ್ಕೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ಕರ್ಡೆಲ್ಲ ಏನೂ ಹಾಕೋದು ಬೇಡ, ಇದಕ್ಕೆ ಡೈರೆಕ್ಟಾಗಿ ಲೆಮನ್ನೇ ಹಾಕಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ವೆನಿಗರ್ ಸೇರಿಸ್ಕೊಳ್ಳಿ. ನೋಡ್ತಿರಲ್ಲ, ಈಗ ಇದು ಸ್ವಲ್ಪನೇ ಕುದೀತಾ ಇದೆ. ಕುದ್ದಾದಮೇಲೆ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ನಾನು ತಿಂದಿದ್ದೀನಿ, ಹಾಗಾಗಿ ತುಂಬ ಚೆನ್ನಾಗಿತ್ತು. ನಾವು 2-3 ಸತಿ ಅಲ್ಲ, ತುಂಬ ಸತಿ ಮಾಡ್ತಾನೇ ಇರ್ತೀವಿ. ಯಾವಾಗ್ಲೂ ಈ ಥರ ಮಾಡ್ಕೊಂಡು ತಿಂತಾ ಇರ್ತೀವಿ. ನೀವು ಒಂದು ಸತಿ ಟ್ರೈ ಮಾಡಿ. ಈಗ ಇದು ನೋಡಿದ್ರಲ್ಲಿ ಅಷ್ಟೇ ನಾನು ತೊಳೆದ್ಬಿಟ್ಟು ನೀರು ಹಾಕ್ಕೊಂಡೆ, ಲೈಟಾಗಿ ಗ್ರೇವಿ ಇರಲಿ ಅಂತ. ನಿಮಗೆ ಡ್ರೈ ಬೇಕು ಅಂದರೆ ಕಂಪ್ಲೀಟಾಗಿ ನೀವು ಚೂರು ನೀರು ಹಾಕಬಾರ್ದು, ಆವಾಗ ನಿಮಗೆ ಗಟ್ಟಿಯಾಗಿ ಗ್ರೇವಿ ಸಿಗುತ್ತೆ. ಈಗ ಇದನ್ನು ನಾನು ಒಂದು ರೌಂಡ್ ತಿರುಗಿಸ್ತೀನಿ. ಇವಾಗ ತಿರುಗಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡ್ತಿದ್ದೀರಲ್ಲ, ಇದು ಚೆಂದ ಕುದಿಬೇಕು. ಕುದ್ಮೇಲೆ ನಿಮಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಹಾಗೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತಿನ್ನೋದಕ್ಕೂ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ, ಈ ಥರ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡ್ತೀನಿ ನಾನು. ಮಿಕ್ಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸು ಜೋರಾಗಿ ಉರಿ ದೊಡ್ಡದಾಗಿ ಇಟ್ಕೊಂಡು ಕುದಿಸ್ಕೊಳ್ಳೋಣ, ಬೇಯಿಸ್ಬೇಕು ನೀಟಾಗಿ. ನೋಡಿ, ಈಗಿದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ. ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೆ, ಚೂರು ಗ್ರೇವಿ ಇರಲಿ ಅಂತ. ತುಂಬ ನಾನು ಸಾಂಬಾರು ಥರನೂ ಮಾಡಿಲ್ಲ, ನೀವು ನೋಡ್ತಾ ಇದ್ದಿರಲ್ಲ. ಈಗ ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿ ಬೇಯಿಸ್ತೀನಿ. ಇವಾಗ ನೋಡಿ ಕುದ್ದಿದೆ ಚಂದ. ನೋಡಿ, ಇದೀಗ ಉರಿ ಆಫ್ ಮಾಡಿದ್ದೀನಿ. ಗ್ರೀನ್ ಚಿಲ್ಲಿ ಚಿಕನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ನೋಡ್ತಿರ್ಬೋದು. ನಾನು ರೈಸ್ ಜೊತೆಗೂ ಹಾಕೊಂಡು ತೋರಿಸ್ತೀನಿ ನಿಮ್ಗೆ, ತಟ್ಟೆ ಜೊತೆಗೆ. ತಿನ್ನೋದಕ್ಕೂ ಸಖತ್ತಾಗಿದೆ. ಸೊ ನೋಡ್ತಿದ್ರಲ್ಲ ಫ್ರೆಂಡ್ಸ್, ಗ್ರೀನ್ ಚಿಲ್ಲಿ ಚಿಕನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಟೇಸ್ಟು ಸಹ ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋನ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದಂಗೆ ನೋಡಿ, ಹಾಗೆ ಮನೇಲಿ ಒಂದು ಸರ್ತಿ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ನಮ್ಮ ಈ ತಶ್ವಿನ್ ಇನ್ಫೋ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಎಲ್ಲರೂ ನಮ್ಮ ತಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ನ ನೋಡಿ, ಬೇರೆ ವೀಡಿಯೋಗಳನ್ನೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಕಮೆಂಟ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ ನಾನಿಲ್ಲಿ. ಅಷ್ಟೇ, ಮುಗೀತು. ನೋಡ್ತಿದ್ದೀರಲ್ಲ. ಸೊ ಮತ್ತೆ ಬೇರೆ ವಿಡಿಯೋಗಳ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್.